ಹಾಂ 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 ಸ್ಪೇಸ್ ಪಾರ್ಕ್ದು ಒಂದು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಚಿಕ್ಕಮಗಳೂರು ಡಿಸ್ಟಿಕ್ ಸ್ಪೇಸ್ ಪಾರ್ಕು, ಅದಕ್ಕೂ ಹಾಕಿದ್ದಾರೆ. ದಿಸ್ ಇಸ್ ನ್ಯೂ ಸ್ಕೀಮ್ ಅಂತ. ನೀವು ಈ ಪುಸ್ತಕ ಇಷ್ಟು ಕೊಡ್ತೀನಿ ಅಧ್ಯಕ್ಷರು, ನಿಮ್ಮ ಹತ್ರ ಓದ್ಗಳಿ. ಇದರಲ್ಲಿ 80% ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ, ಮುಂದೂಡಲಾಗುತ್ತೆ, ಪರಿಶೀಲನೆ ಮಾಡುತ್ತೆ. ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಅವ್ರು ಕಳಿಸಿರೋ ಆಕ್ಷನ್ ಪ್ಲಾನ್, ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ 2024. ಇದು ಈ ಸರ್ಕಾರದ ಬಡ್ಜೆಟ್ಟಿನ ಕರಾಳ ಸತ್ಯವನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ನುಡಿದಂಥ ಸರ್ಕಾರ. ಅದರಿಂದ ನನಗನ್ಸ್ತತೆ ನಾನು ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಉದ್ದೇಶದಲ್ಲಿ ಇಟ್ಕೊಂಡು ಯೋಜನೆಗಳನ್ನು ಮಾಡ್ತಾರೋ ಆ ಯೋಜನೆಗಳೆಲ್ಲ ಕಸದ ಬುಟ್ಟಿಗೆ ಬಿಟ್ಟು ಹೋಗ್ಬಿಟ್ಟಿದೆ. ರಿಪೋರ್ಟಲ್ಲಿ ATR ರಿಪೋರ್ಟಲ್ಲಿ ಎಲ್ಲ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಯಾವುದೋ ಒಂದು ಟೈಮಲ್ಲಿ ರಿವ್ಯೂ ಮಾಡಿದಾಗ ಇದೆಲ್ಲ ಒಂದು ಇಲಾಖೆದು ಇಷ್ಟು ಬಂತು, ಇನ್ನು ಬೇರೆ ಇಲಾಖೆದೆಲ್ಲ ಪರ್ಸೆಂಟೇಜು ಇದೆ. ನಾನು ಅದೆಲ್ಲ ಓದಿದ್ರೆ ಇನ್ನೂ ಟೈಮ್ ತಗೊಳ್ತದೆ. ಪರ್ಸೆಂಟೇಜ್ ಇದೆ, ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಕೊಟ್ಟಂಥ ಹಣವನ್ನು ಮಾಡಿದ್ದಾರೆ ಅಂತ. ಕೆಲವು ಇಲಾಖೆ ಅಂತೂ 25% ದಾಟಿಲ್ಲ. ಕೆಲವು ಇಲಾಖೆ ನೀವು ಆ ಮಂತ್ರಿ ಮೇಲೆ ಆ್ಯಕ್ಷನ್ ತಗೊಬೇಕಲ್ಲ. ನೀವು ಯಾವ್ಯಾವ ಇಲಾಖೆ ನೀವು ದುಡ್ಡು ಕೊಟ್ಟಿದ್ದೀರಾ, ಆ ಇಲಾಖೆಯಲ್ಲಿ ಅವ್ರು ಖರ್ಚು ಮಾಡಿಲ್ಲ ಅಂದರೆ ಮಂತ್ರಿ ತಾನೇ ರೆಸ್ಪಾನ್ಸಿಬಿಲಿಟಿ, ಆ ಸೆಕ್ರೆಟರಿ ತಾನೇ ರೆಸ್ಪಾನ್ಸಿಬಿಲಿಟಿ. ನೀವು ಆ ಥರದ ಒಬ್ಬ ಅಷ್ಟು ಜನ ಮಂತ್ರಿಗಳ ಮೇಲೆ, ಅಷ್ಟು ಜನ ಸೆಕ್ರೆಟರಿಗಳ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದರೆ ನೀವು ಬಡ್ಜೆಟಲ್ಲಿ ಓದಿ ಒಂದು ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದೀನಿ ಅಂತ ಜನಗಳ ಮುಂದೆ ನಾವು ಹೇಳಿತೀರಾ ನೀವೆಲ್ಲ? ಇದೆಲ್ಲ ಇಲ್ಲಿ ಕಸದ ಬುಟ್ಟಿಗೆ ಹೋಗಿದೆಯಲ್ಲ. ನಾನು ಏನು ಸುಳ್ಳು ಹೇಳಿದರೆ ಪರವಾಗಿಲ್ಲ, ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಲ್ಲೇ ನಾನು ಕೊಡ್ತೀನಿ, ಬೇಕಾದರೆ ತಗೊಳ್ಳಿ. ಮುಖ್ಯಮಂತ್ರಿಗಳು ನೋಡ್ಲಿ, ಅವ್ರ ಹತ್ರ ಇದ್ದೇ ಇರ್ತದೆ ಪುಸ್ತಕ. ಇದರಲ್ಲಿ ಪ್ರಿಂಟ್ ಆಗಿರೋದು ನಾನು ಹೇಳಿರೋದು. ಎಲ್ರಿಗೂ ಕೊಟ್ಟಿದ್ದೀವಿ ಅದನ್ನು. ಇದು ನನಗೆ ಮಾತ್ರ ಸಿಕ್ಕೈತೆ, ಬೇರೆಯವ್ರಿಗೆ ಯಾರಿಗೂ ಸಿಕ್ಕದಂಗಿಲ್ಲ. ಎಲ್ಲರಿಗೂ ಸಿಗುತ್ತೆ. ಅದರಿಂದ ಸಾಮಾನ್ಯ ಅಧ್ಯಕ್ಷರೇ, ನನಗೆ ಅನ್ಸೋವಂಥದ್ದು ಈ ಸರ್ಕಾರ ಇವತ್ತು ಏನು ಬಡ್ಜೆಟನ್ನು ಮಂಡನೆ ಮಾಡಿದೆ ಅದು ಸುಮ್ಮನೆ ನಾಮಕಾವಸ್ಥೆ ಅಂತ ಅನಿಸುತ್ತೆ. ಇನ್ನು ಮುಂದೆ ತೆರಿಗೆಗಳ ಪ್ರತಿ ತಿಂಗಳು ಬೇಕಾದ್ರೆ ನಾನು ಹೇಳಿರ್ತೀನಿ, ಕ್ಯಾಲೆಂಡರಲ್ಲಿ ಪ್ರತಿ ತಿಂಗಳು ಒಂದೊಂದು ತೆರಿಗೆ, ಹೊಸ ತೆರಿಗೆಗಳನ್ನು ಹಾಕುವಂಥ ಒಂದು ಹುನ್ನಾರ ಈ ಬಡ್ಜೆಟಲ್ಲಿ ಅಡಗಿದೆ. ಅದು ಬಿಟ್ಟು ಮತ್ತೆ ವಿಶೇಷವಾಗಿ SC/ST ಜನಾಂಗಕ್ಕೆ ಆದಂಥ ಒಂದು ಹಣ ಏನಿದೆ ಅದು ಮತ್ತೆ ವಾಪಸ್ ಅವ್ರಿಗೆ ಸಿಗಬೇಕು. ಈ ದೃಷ್ಟಿಯಿಂದ ನಾನು ಇವತ್ತು ಈ ಬಡ್ಜೆಟ್ ಬಗ್ಗೆ ನಾನು ಮಾತಾಡಿದ್ದೀನಿ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರೋ ತಪ್ಪನ್ನು ಸರಿ ಮಾಡಿಕೊಂಡು ರಾಜ್ಯದ ಜನತೆಗೆ ಒಳಿತಾಗುವಂಥ ಆಗುವಂಥ ಬಡ್ಜೆಟ್ಟು ಮಾಡಬೇಕಾಗಿತ್ತು. ಇನ್ನೊಂದು ನೆಕ್ಸ್ಟ್ ಅವರು ಉತ್ತರ ಹೇಳಬೇಕಾದ್ರೆ ನಾನು ಏನೇನು ಪ್ರಶ್ನೆಗಳನ್ನ ಕೇಳಿದ್ದೀನಿ ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಜನಸಾಮಾನ್ಯರಿಗೆ ಮುಂದೆ ಈಗೇನು ಬಡ್ಜೆಟಲ್ಲಿ ನೀವು ಘೋಷಣೆ ಮಾಡಿದ್ದೀರಾ ಅಷ್ಟು ತೆರಿಗೆ ಬಿಟ್ಟರೆ ಇನ್ನೊಂದು ವರ್ಷ ಯಾವುದೇ ರೀತಿಯಾದಂಥ ತೆರಿಗೆಯನ್ನು ರಾಜ್ಯದ ಜನತೆ ಮೇಲೆ ಹಾಕಬಾರ್ದು. ಹಾಕೋದಿಲ್ಲ ಅನ್ನೋ ಭರವಸೆಯನ್ನು ಕೊಡ್ಬೇಕು. ನೀವು ಹಾಕಲ್ಲ ಅಂತ ಭರವಸೆಯನ್ನು ಕೊಡ್ಬೇಕು ನಮಗೆ. ಆವಾಗ ಈ ಬಡ್ಜೆಟ್ಟು ಸತ್ಯ ಅಂತ ನಾವು ತಿಳ್ಕೊಂತೀರಿ. ಇಲ್ಲ ಅಂದರೆ ಇದು ಬೋಗಸ್ ಬಡ್ಜೆಟ್ಟು ಅಂತ ತಿಳ್ಕೊಂತೀರಿ. ಅಧ್ಯಕ್ಷರೇ, ಅದಕ್ಕೋಸ್ಕರ ತಾವು ಸಮಯ ಕೊಟ್ಟಿದ್ದೀರಾ. ನಾನು ಕೂಡ ಮುಖ್ಯಮಂತ್ರಿಗಳೇ ಇಲ್ಲಿ ಇರೋದ್ರಿಂದ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ಅವರ ರಿಪ್ಲೈಯಲ್ಲಿ ಇಷ್ಟಕ್ಕೆ ಉತ್ತರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಹೇಂದ್ರ ಸ್ವಾಮಿ.